ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ವಿಶ್ವ ಅಂಚೆ ದಿನಾಚರಣೆ ಅಂಗವಾಗಿ ರಾಯಚೂರು ಜಿಲ್ಲಾ ಅಂಚೆ ಕಚೇರಿಯ ಕಾರ್ಯಾಲಯದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಅಂಚೆ ಕಚೇರಿಯಿಂದ ಹಲವಾರು ಯೋಜನೆಗಳು ಇವತ್ತು ಸಾರ್ವಜನಿಕರಿಗೆ ತಲುಪಿಸುವಂತಹ ಮಹತ್ವದ ಕಾರ್ಯ ಜರುಗುತ್ತದೆ. ಹಿಂದೆ ನಮ್ಮ ಮನೆಗೆ ಪತ್ರಗಳನ್ನು ಪ್ರಾಮಾಣಿಕವಾಗಿ ಸರಿಯಾದ ಸಮಯಕ್ಕೆ ಪೋಸ್ಟ್ ಮ್ಯಾನ್ ತಂದು ಕೊಡುತ್ತಿದ್ದರು. ಅದನ್ನು ತಂದು ಕೊಟ್ಟಾಗ ನಮಗೆ ಬರೆದವರು ಪತ್ರ ವಿಚಾರಗಳನ್ನು ತಿಳಿದುಕೊಳ್ಳುತ್ತಿದ್ದೆವು. ಆದರೆ ಇಂದು ಕಂಪ್ಯೂಟರ್ ಯುಗ. ಪ್ರತಿಯೊಂದಕ್ಕೂ ಸಹ ವಾಟ್ಸ್ಆಪ್ ಮೂಲಕ, ಇಮೇಲ್ ಮೂಲಕ ಸಂದೇಶವನ್ನ ರವಾನೆ ಮಾಡುತ್ತಿದ್ದೇವೆ. ಇವತ್ತು ಅಂಚೆ ಇಲಾಖೆ ಸ್ಪರ್ಧಾತ್ಮಕ ಯುಗದಲ್ಲಿ ಸಹ ತನ್ನ ಸೇವೆಗಳನ್ನ ಮುಂದುವರೆಸಿದೆ. ಹಲವಾರು ವಿಮಾ ಯೋಜನೆಗಳನ್ನ ತಂದಿದೆ. ಗ್ರಾಮೀಣ ಜನರಿಗಾಗಿ ಅಂಚೆ ವಿಮೆ ಜೊತೆಗೆ ಸುಕನ್ಯಾ ಸಮೃದ್ಧಿ ಖಾತೆ, ಇದರಿಂದ ಮಗಳ ಭವಿಷ್ಯವನ್ನ ಉಜ್ವಲಗೊಳಿಸಿ ಎನ್ನುವಂತ ಯೋಜನೆಗಳನ್ನು ತಂದಿದೆ. ಹೀಗೆ ಹಲವಾರು ವಿಮಾ ಯೋಜನೆಗಳನ್ನ ತರುವುದರ ಮೂಲಕ ಇಲಾಖೆ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕೆಲಸವನ್ನ ಅಂಚೆ ಇಲಾಖೆ ಮಾಡ್ತಾ ಇದೆ. ಇಂತಹ ಕಾರ್ಯಕ್ಕೆ ಜೊತೆಗೆ ಸಕಾಲಕ್ಕೆ ಸರ್ಕಾರದಿಂದ ಮತ್ತು ಬಂಧುಗಳಿಂದ, ಸ್ನೇಹಿತರಿಂದ ಬಂದಿರುವಂತಹ ಪತ್ರಗಳನ್ನ ಮಳಿ, ಚಳಿ, ಬಿಸಿಲು ಎನ್ನದೇ ನಮಗೆ ಮುಟ್ಟಿಸಿರುತ್ತಾರೆ. ಇಂದು ದಿನಾಂಕ 9/10/2025 ಜಿಲ್ಲಾ ಅಂಚೆ ಕಚೇರಿಯಲ್ಲಿ ನಡೆದ ವಿಶ್ವ ಅಂಚೆ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಅಂಚೆ ಇಲಾಖೆಯ ಅಧ್ಯಕ್ಷರಾದ ಎಚ್ ಶಿವಾನಂದ್ ರವರು ಮಾತನಾಡುತ್ತಾ, ಬಿರಾದಾರ್ ನಮ್ಮ ಇಲಾಖೆ ಯೋಜನೆಗಳ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ತಿಳಿದುಕೊಂಡಿದ್ದಾರೆ. ಅವರೂ ಸಹ ವಿಮೆ ಮಾಡಿಸಿದ್ದಾರೆ. ಜೊತೆಗೆ ಅವರ ವಿದ್ಯಾರ್ಥಿಗಳನ್ನು ಈ ಸಲ ವಿಮೆ ಮಾಡಿಸುವಂತೆ ನಮ್ಮ ಇಲಾಖೆಯವರಲ್ಲಿ ಕೇಳಿಕೊಂಡಿದ್ದಾರೆ. ಅವರ ಸಾಮಾಜಿಕ ಸೇವೆ ಕಾರ್ಯಕ್ಕೆ ಅಭಿನಂದನೆಗಳು. ಇವತ್ತು ನಮ್ಮ ಅಂಚೆ ಕಚೇರಿಯಲ್ಲಿ ವಿಶ್ವ ಅಂಚೆ ದಿನಾಚರಣೆಯನ್ನ ಮತ್ತು ಸಪ್ತಾಹ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿದ್ದೇವೆ. ನಮ್ಮಲ್ಲೂ ಸಹ ವಿವಿಧ ರೀತಿಯ ಉಳಿತಾಯ ಖಾತೆಗಳು ಇವೆ. ಅವುಗಳು ಸಾರ್ವಜನಿಕರು ತಿಳಿದುಕೊಳ್ಳಬೇಕೆಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಹರ್ ಘರ್ ತಿರಂಗಾ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಅವರನ್ನು ಜಿಲ್ಲಾ ಅಂಚೆಯ ಅಧ್ಯಕ್ಷರಾದ ಎಚ್ ಶಿವಾನಂದ್ ರವರು ಹಾಗೂ ಅಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಂಚೆ ಕಚೇರಿಯ ಸಹಾಯಕ ಅಧ್ಯಕ್ಷರಾದ ಜಿ ಮಂಜುನಾಥ್ ಅವರು ಹಾಗೂ ಮುಖ್ಯ ಅಂಚೆಯ ಪಾಲಕರಾದ ಆಂಜನೇಯ ನಾಯ್ಕ್ ಹಾಗೂ ವಿವಿಧ ಅಂಚೆ ವಿಭಾಗದ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೂ ಮೊದಲು ವಿಶ್ವ ಅಂಚೆ ದಿನಾಚರಣೆ ಅಂಗವಾಗಿ ಜಾಥಾ ಕಾರ್ಯಕ್ರಮವನ್ನು ರಾಯಚೂರು ಜಿಲ್ಲಾ ಮುಖ್ಯ ಅಂಚೆ ಕಚೇರಿಯಿಂದ ಪ್ರಾರಂಭಗೊಂಡು ಘೋಷಣೆಗಳೊಂದಿಗೆ ಸಕಲ ಸಿಬ್ಬಂದಿಯವರು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪುನಃ ಮುಖ್ಯ ಅಂಚೆ ಕಚೇರಿಗೆ ಬಂದು ತಲುಪಿತು. ಬೇರೆ ಬೇರೆ ನಮ್ಮ ಅಕೌಂಟ್ ಓಪನಿಂಗ್ ಇರ್ಬೋದು, PL, RPL, ಅಕೌಂಟ್ ಓಪನ್ ಇರ್ಬೋದು, ಬೇಸಿಕ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತೀವಿ. ವಿಶೇಷವಾಗಿ ಪೋಸ್ಟಲ್ ಬೇಕಾಗ ಬೇರೆ ಬೇರೆ ಆಕ್ಟಿವಿಟೀಸ್ಗಳು ಹೆಚ್ಚಿನ ಜನರಿಗೆ ಅವೇರ್ನೆಸ್ ಕೊಡೋದು. ಪೋಸ್ಟಲ್ ಪ್ರಾಡಕ್ಟ್ ಯಾವಾಗ ಈ ರೀತಿ ಏನಪ್ಪ ಅಂದ್ರೆ ನಾವು ಅವೇರ್ನೆಸ್ ಕೊಟ್ಟು ಹೆಚ್ಚಿನ ಜನರಿಗೆ ಒಂದು ಪೋಸ್ಟಲ್ ಪ್ರಾಡಕ್ಟ್ ಸೇಲ್ ಮಾಡೋದು, ಈಗ ಏನಪ್ಪ ಅಂದ್ರೆ ನಮ್ಮ ಒಂದು ಸರ್ವಿಸ್ ಕೊಡಬೇಕು, ಒಂದು ಉದ್ದೇಶ. ಹೀಗಾಗಿ ಇವತ್ತೇನಪ್ಪ ಅಂದ್ರೆ ಅಕ್ಟೋಬರ್ 9 ವರ್ಲ್ಡ್ ಪೋಸ್ಟಲ್ ಡೇ, ವಿಶ್ವ ಅಂಚೆ ದಿನಾಚರಣೆ ನಾವು ಆಚರಣೆ ಮಾಡ್ತೀವಿ. ಆ ನಿಮಿತ್ತವಾಗಿ ನಾವೆಲ್ಲ ಇದು ರಾಯಚೂರಿನಂಥ ನಗರದಲ್ಲಿ ಎಲ್ಲ ಒಂದು ಸಿಬ್ಬಂದಿ ವರ್ಗಗಳು ರಾಯಚೂರು ಹೆಡ್ ಪೋಸ್ಟ್ ಆಫೀಸ್ ನಿಮ್ಮ ತಂದೆ ಏನಲ್ಲ ನಮ್ಮ ನ್ಯಾಯವಾದ ಪೋಸ್ಟ್ ಆಫೀಸ್ ಒಂದು ಜಾಥಾ ಮಾಡ್ಕೊಂಡು ಬಂದಿರೋದು. ಈ ಒಂದು ಜನರಿಗೆ ಒಂದು ಅವೇರ್ನೆಸ್ ಕೊಡೋ ಉದ್ದೇಶ ಬಂದಿದೆ. ಜೊತೆಗೆ ನಾವು ಇಲ್ಲ ದಿನಾಲೂ ಎಲ್ಲ ಪೋಸ್ಟ್ ಆಫೀಸಾಗ ನಾವು ರಾಯಚೂರು ವಿಭಾಗ ಎಲ್ಲ ಒಂದು ಅಂಚೆ ಕಚೇರಿಯಿಂದ ನಾವು ವಿವಿಧ ಸೇವೆಗಳು ಜನರಿಗೆ ಸಾರ್ವಜನಿಕರಿಗೆ ನಮ್ಮ ದಿನಂತ ಎಲ್ಲ ಸೇವೆಗಳು ವ್ಯವಸ್ಥೆ ಕೊಡಬೇಕು. ಮತ್ತು ಹೆಚ್ಚಿಗೆ ಅಂಚೆಯ ಒಂದು ಏನಪ್ಪ ನಾನು ಬೆನಿಫಿಟ್ಸ್ ಏನಲ್ಲ ಅಂದ್ರೆ ಸೇವೆಗಳು ಬಳಸ್ಕೋಬೇಕು. ಆದಷ್ಟು ಅಂಚೆ ಬಗ್ಗೆ ಬೆಳೆಸಬೇಕು. ಜನರು ಕೂಡ ಬೇರೆ ಬೇರೆ ಸ್ಕೀಮ್ಸ್ PL, RPL ಹೆಚ್ಚಿನ ಪ್ರಮಾಣ ಜನ ಬೇಕು. ಜೊತೆಗೆ ಸುಕನ್ಯಾ ಸಮೃದ್ಧಿ ಅಕೌಂಟ್ ಇರ್ಬೋದು, CPF ಅಕೌಂಟ್ ಇರ್ಬೋದು, ಭಾಳ ಸ್ಕೀಮ್ಸ್ ಅವ. ಎಲ್ಲ ಸ್ಕೀಮ್ ಬಗ್ಗೆ ನಾವು ಜನರಿಗೆ ಮುಗಿಸ್ಬೇಕು. ಪ್ರತಿಯೊಬ್ಬ ನಾಗರಿಕರು ನಮ್ಮ ಸೇವೆ ಕೊಡಿದಾಗೆ ನಮ್ಮ ಸೇವೆಗಳು ಅವ್ರಿಗೆ ಮಾಡ್ತಾರೆ. ಹೀಗಾಗಿ ಎಲ್ಲ ಈ ನಿಟ್ಟಲ್ಲಿ ನಮ್ಮ ಅಂಚೆ ಸಿಬ್ಬಂದಿ ವರ್ಗ, ಪೋಸ್ಟ್ಮೆಂಟ್ ಸ್ಟಾಫ್ ಇರ್ಬೋದು, ನಮ್ಮ ಕಲೆಕ್ಟರ್ ಸ್ಟಾಫ್, ನಮ್ಮ BPMs ಎಲ್ಲರೂ ಈ ನಿಟ್ಟಿನಲ್ಲಿ ನಮ್ಮ ಜನರಿಗೆ ಅವೇರ್ನೆಸ್ ಹೆಚ್ಚೆಚ್ಚು ನಮ್ಮ ಪ್ರಾಡಕ್ಟ್ ಜನರಿಗೆ ಮುಟ್ಟಿಸ್ಬೇಕು. ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಸರಿ ಸಾಮಾನ್ಯ ಯಾರಿಗೆ ಸುಕನ್ಯಾ ಸಮೃದ್ಧಿ ಮಾಡೋಕ್ಕಾಗಲ್ಲ ತಿಳಿಸಿ ಹೇಳಿ ಮಾಡೋದ್ರಿಂದ ಮುಂದೆ ಬರೋಂಥ ದಿನದಾಗ ಹೆಣ್ಮಕ್ಳಿಗೆ ಏನಪ್ಪ ಅಂದ್ರೆ ಅವ್ರಿಗೆ ಏನಪ್ಪ ಒಳ್ಳೆಯ ಶಿಕ್ಷಣ ಸಿಗ್ತದೆ. ಒಳ್ಳೆಯ ಏನಪ್ಪ ನಾವು 18 ಮೇಲ್ಪಟ್ಟವರು ಹೈಯರ್ ಎಜುಕೇಷನ್ ಇರ್ಬೋದು, ಮ್ಯಾರೇಜ್ ಮಾಡ್ಬೋದು, ಒಳ್ಳೆಯದು. ಅದೇ ರೀತಿ PPF ಅಕೌಂಟ್ಸ್ ಭಾಳಷ್ಟು ಇವೆಲ್ಲ ನಾವು ಸೇವ್ ಮಾಡ್ಬೋದು. ಎಲ್ಲರೂ ನಾವೇನೋ ಅಂಚೆ ಸಿಬ್ಬಂದಿ ಎಲ್ಲ ಜನರಿಗೆ ತಿಳಿಸಿ ಹೇಳಿ ಒಂದು ಒಳ್ಳೆಯ ಸರ್ವಿಸ್ ಕೊಡಬೇಕು. ಈ ಪೋಸ್ಟಲ್ ವೀಕ್ 6ನೇ ತಾರೀಕು 10ನೇ ತಾರೀಕು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ಬೋದು.
ಸಾರ್ವಜನಿಕರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟು ನಮ್ಮ ಸೇವೆಗಳು ವಿಸ್ತರಿಸಬೇಕು, ಜನರಿಗೆಲ್ಲ ಮುಟ್ಟಿಸ್ಬೇಕಂತ ನಾವೆಲ್ಲರಿಗೂ ವಿನಂತಿ ಮಾಡ್ತೀನಿ. ಈ ಕಾರ್ಯಕ್ರಮದಲ್ಲಿ ಸರ್ ವಿಧಾನ ಸರ್ ವಿಶೇಷವಾಗಿ ಅಂಚೆ ಇಲಾಖೆ ಭೇಟಿ ನೀಡಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸ್ತಾರೆ. ಯಾವಾಗಲೂ ಅವರು ಲಾಸ್ಟ್ ಇಯರ್ ಕೂಡ ನಮ್ಮ ಆಫೀಸ್ ಬಂದಿರು ಈ ಒಂದು ಜಾತಲ ಕಾರ್ಯಕ್ರಮ ಭಾಗವಹಿಸಿದ್ರು. ನ್ಯಾಯಬಜಾರ್ ಪೋಸ್ಟ್ ಆಫೀಸ್ ಒಂದು IPPB ಒಂದು ಇದು ಮಾಡಿದ್ರು ಲಾಸ್ಟ್ ಟೈಮ್ ಒಂದು ಅಪಾಯಿಂಟ್ ಮಾಡಿದೆವು. ಮಾರ್ಕೆಟಿಂಗ್ ಅಂತಂದ್ರೆ ಈ ಜರ್ನಲಿಸ್ಟ್ ಪಾಲಿಸಿ ಕೂಡ ಮಾಡಿದೆವು. ಇದರಲ್ಲಿ ವಿಶೇಷವಾಗಿ ಅವರು ಅಂಚೆ ಇಲಾಖೆ ಭಾಳಷ್ಟು ಕಾಳಜಿ ಇದೆ. ಅದ್ರ ಬಗ್ಗೆ ಒಂದು ಒಳ್ಳೆ ಅಭಿಮಾನದವರು ಕೂಡ ಧನ್ಯವಾದಗಳು. ಜೊತೆಗೆ ಅಂತಂದ್ರೆ ಸಾರ್ವಜನಿಕ ವಲಯದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಇರ್ಬೋದು ಅಥವಾ ರಾಯಚೂರು ನಗರದಲ್ಲಿ ಎಲ್ಲ ಕಡೆ ಒಳ್ಳೆಯ ದೇಶಕ್ಕಿದೆ. ಅವರೆಲ್ಲ ಕಸ್ಟಮರ್ಸ್ ಎಲ್ಲ ಒಂದು ಕಡೆ ಒಂದು ಎಂಪ್ಲಾಯ್ಸ್ ಇರ್ಬೋದು, ರಿಟೈರ್ಡ್ ಎಂಪ್ಲಾಯ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಎಲ್ಲ ಕಸ್ಟಮರ್ ಕಡೆ ಆಯೋಜನೆ ಮಾಡ್ತಿರ್ತಾರೆ. ಅವರಿಗೆಲ್ಲ ನಾವು ಹೋಗಿ ನಮ್ಮ ಅಂಚೆ ಇಲಾಖೆಯಿಂದ ವಿವಿಧ ಯೋಜನೆಗಳ ಜೊತೆ ಸೇರಿ ಹೆಚ್ಚಿನ ಪ್ರಮಾಣದಲ್ಲಿ ಆ ಸ್ಪಾಟ್ ಏನಪ್ಪ ಅಂದ್ರೆ ಒಂದು ಅಂಚೆ ನಾವು ಸ್ಪೆಷಲ್ ಆಗಿ ನಾವು ಇದು ಮಾಡಿದೆ DCDP ಕಾರ್ಯಕ್ರಮ ಅಂತ DCDP ಕಾರ್ಯಕ್ರಮ ವಿವಿಧ ಬೇರೆ ಬೇರೆ ಬೆಳವಣಿಗೆಗಳಲ್ಲಿ ಹಮ್ಮಿಕೊಂಡು ಜನರಿಗೆ ಆನ್ ಸ್ಪಾಟ್ ಹೆಚ್ಚಿನ ಪ್ರಮಾಣದಲ್ಲಿ ನಾವು IPPB ಇನ್ಶೂರೆನ್ಸ್ ಇರ್ಬೋದು, PLI RPLI ಅಕೌಂಟ್ ಓಪನಿಂಗ್ ಎಲ್ಲ ರೀತಿ ಆ ಸ್ಪಾಟ್ ಹೆಚ್ಚಿನ ಪ್ರಮಾಣದಲ್ಲಿ ಸೇವೆ ಕೊಡುವಂತ ಆಶಿಸ್ತೀನಿ. ಆದಷ್ಟು ಈ ಎಲ್ಲ ಡಿಪಾರ್ಟ್ಮೆಂಟ್ ಸರ್ ಮತ್ತು ಅವರು ಟೀಮ್ ಎಲ್ಲ ಸಹಕಾರ ಮಾಡಿ ಆದಷ್ಟು ಈ ಒಂದು ಡಿಪಾರ್ಟ್ಮೆಂಟ್ ಒಳ್ಳೆಯದು ಮಾಡಲಿ. ಪ್ಲಸ್ ಜನರು ಕೂಡ ಒಳ್ಳೆಯ ಸರ್ವಿಸ್ ಸಿಗೋಕ್ಕೆ ಅವಕಾಶ ಫಸ್ಟಿಗೆ ಇವತ್ತು ವಿಶ್ವ ಅಂಚೆ ದಿನ. ನಾನು ಬೆಳಗ್ಗೆ ನೆನಪು ಮಾಡ್ಕೊಂಡೆ ಕೆಲವರಿಗೆ ಶುಭಾಶಯಗಳು. ಮೊದಲು ಎಲ್ಲರಿಗೂ ಯಾರು ಹುಮ್ನಾಬಾದಕ್ಕಿದ್ರು ಯಾರು ಅವ್ರಿಗೆ ಹೇಳಿದೆ. ಆಮೇಲೆ ನಾವು ವರ್ಕಿಂಗ್ ಮಾಡ್ತಾರೆ ಉಡುಮಲ್ ಖಾನಾಪ್ ಅವ್ರಿಗೆ ಹೇಳಿದೆ. ಯಾಕಂದ್ರೆ ನಮ್ಮ ಪತ್ರಗಳು ಬಂದಾಗ ಸಕಾಲಕ್ಕೆ ಮುಟ್ತಾರೆ. ಒಂದ್ಸಲ ಚೆಕ್ ಬುಕ್ ಬಂದಿತ್ತು. ಆ ಚೆಕ್ ಬುಕ್ಕನ್ನು ನಾವು ಇಲ್ಲಿ ಕೇಳ್ತಾ ಅಲ್ಲಿ ಮುಟ್ಟಿದ್ರು. ಅಂದರೆ ವಸ್ತುಗಳನ್ನು ಸರಿಯಾಗಿ ತಂದು ಯಾರು ಕೊಡ್ತಾರಲ್ಲ ಅವ್ರನ್ನ ನಾವು ಸ್ಮರಣೆ ಮಾಡಬೇಕು, ಅವರ ದಿನ ಅನ್ನೋದು ನಂದು ಮೂಲ ಉದ್ದೇಶ. ಇವತ್ತು ವಿಶ್ವ ಅಂಚೆ ದಿನದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಾನು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಹೋದಾಗ ಶಾಲು ಹೂವಿನಾರ ಕೊಟ್ಟು ಗೌರವಿಸುವುದಿಲ್ಲ. ನಾನು ಸಾಮಾನ್ಯವಾಗಿ ಪುಸ್ತಕಗಳನ್ನು ಕೊಟ್ಟು ಗೌರವಿಸುವಂಥ ಸಂಪ್ರದಾಯವನ್ನು ರೂಢಿಸಿಕೊಂಡಿದ್ದೇನೆ. ಯಾಕಂತ ಹೇಳೋ ಎಷ್ಟೋ ಜನ ಸಾಹಿತ್ಯಗಳು ಪುಸ್ತಕ ಬರೆದಿರ್ತಾರೆ. ಆ ಪುಸ್ತಕ ಯಾರೂ ಓದೋದಿಲ್ಲ. ಅಟ್ಲೀಸ್ಟ್ ಇಂಥ ಗಣ್ಯರ ಕೈಯಾಗಿ ಹೋದಾಗಾದರೂ ಆ ಪುಸ್ತಕ ನೋಡಿ ಅದನ್ನು ತೆರೆದು ನೋಡ್ತಾರಲ್ಲ, ಆ ಸಾಹಿತ್ಯಗಳಿಗೆ ಪ್ರೋತ್ಸಾಹ ಆಗಲಿ ಅನ್ನೋ ದೃಷ್ಟಿಕೋನದಲ್ಲಿ ನಿಮ್ಮೆಲ್ಲರ ಪರವಾಗಿ ನಿಮ್ಮ ಶಿವಾನಂದ ಸರ್ ಅವರಿಗೆ ಪುಸ್ತಕ ಕೊಟ್ಟು ವಿಶ್ವ ದಿನದ ಮತ್ತು ಮುಖ್ಯ ಅದಕ್ಕೆಲ್ಲಾದ್ಮೇಲೆ ಸಹಾಯಕ ಅಧಿಕಾರಿ ಮಂಜು ಸರ್ ಅವ್ರಿಗೂ ನಾನು ಸಂಪರ್ಕ ಮಾಡಿದೆ. ಅವರು ಸಹ ಇಲ್ಲ ಬನ್ನಿ ಸರ್ ಸ್ವಲ್ಪ ಅದು ನಾನೇನೋ ಮರ್ತು ಬಿಟ್ಟು ಅಂತ ಹೇಳಿದರು. ಆದರೂ ನನ್ನ ಅಭಿಮಾನ, ಯಾಕಂದ್ರೆ ಸಣ್ಣವರಿಲ್ಲ ಅಂದರೂ ನನ್ನ ಅಂಚೆ ಅಂದರೆ ಭಾಳ ಇಂಟ್ರೆಸ್ಟ್ ಹೌದಾ. ಆದಮೇಲೆ ಅವ್ರಿಗೂ ಸಹ ಪುಸ್ತಕ ಅಭಿನಂದನೆಗಳು. ಫಸ್ಟಿಗೆ ಇವತ್ತು ವಿಶ್ವ ಅಂಚೆ ದಿನ. ನಾನು ಬೆಳಗ್ಗೆ ನೆನಪು ಮಾಡ್ಕೊಂಡೆ ಕೆಲವರಿಗೆ ಶುಭಾಶಯಗಳು. ಮೊದಲು ಎಲ್ಲರಿಗೂ ಯಾರು ಹುಮ್ನಾಬಾದಕ್ಕಿದ್ರು ಯಾರು ಅವ್ರಿಗೆ ಹೇಳಿದೆ. ಆಮೇಲೆ ನಾವು ವರ್ಕಿಂಗ್ ಮಾಡ್ತಾರೆ ಉಡುಮಲ್ ಖಾನಾಪ್ ಅವ್ರಿಗೆ ಹೇಳಿದೆ. ಯಾಕಂದ್ರೆ ನಮ್ಮ ಪತ್ರಗಳು ಬಂದಾಗ ಸಕಾಲಕ್ಕೆ ಮುಟ್ತಾರೆ. ಒಂದ್ಸಲ ಚೆಕ್ ಬುಕ್ ಬಂದಿತ್ತು. ಆ ಚೆಕ್ ಬುಕ್ಕನ್ನು ನಾವು ಇಲ್ಲಿ ಕೇಳ್ತಾ ಅಲ್ಲಿ ಮುಟ್ಟಿದ್ರು. ಅಂದರೆ ವಸ್ತುಗಳನ್ನು ಸರಿಯಾಗಿ ತಂದು ಯಾರು ಕೊಡ್ತಾರಲ್ಲ ಅವ್ರನ್ನ ನಾವು ಸ್ಮರಣೆ ಮಾಡಬೇಕು, ಅವರ ದಿನ ಅನ್ನೋದು ನಂದು ಮೂಲ ಉದ್ದೇಶ. ಇವತ್ತು ವಿಶ್ವ ಅಂಚೆ ದಿನದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಾನು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಹೋದಾಗ ಶಾಲು ಹೂವಿನಾರ ಕೊಟ್ಟು ಗೌರವಿಸುವುದಿಲ್ಲ. ನಾನು ಸಾಮಾನ್ಯವಾಗಿ ಪುಸ್ತಕಗಳನ್ನು ಕೊಟ್ಟು ಗೌರವಿಸುವಂಥ ಸಂಪ್ರದಾಯವನ್ನು ರೂಢಿಸಿಕೊಂಡಿದ್ದೇನೆ. ಯಾಕಂತ ಹೇಳೋ ಎಷ್ಟೋ ಜನ ಸಾಹಿತ್ಯಗಳು ಪುಸ್ತಕ ಬರೆದಿರ್ತಾರೆ. ಆ ಪುಸ್ತಕ ಯಾರೂ ಓದೋದಿಲ್ಲ. ಅಟ್ಲೀಸ್ಟ್ ಇಂಥ ಗಣ್ಯರ ಕೈಯಾಗಿ ಹೋದಾಗಾದರೂ ಆ ಪುಸ್ತಕ ನೋಡಿ ಅದನ್ನು ತೆರೆದು ನೋಡ್ತಾರಲ್ಲ, ಆ ಸಾಹಿತ್ಯಗಳಿಗೆ ಪ್ರೋತ್ಸಾಹ ಆಗಲಿ ಅನ್ನೋ ದೃಷ್ಟಿಕೋನದಲ್ಲಿ ನಿಮ್ಮೆಲ್ಲರ ಪರವಾಗಿ ನಿಮ್ಮ ಶಿವಾನಂದ ಸರ್ ಅವರಿಗೆ ಪುಸ್ತಕ ಕೊಟ್ಟು ವಿಶ್ವ ದಿನದ ಮತ್ತು ಮುಖ್ಯ ಅದಕ್ಕೆಲ್ಲಾದ್ಮೇಲೆ ಸಹಾಯಕ ಅಧಿಕಾರಿ ಮಂಜು ಸರ್ ಅವ್ರಿಗೂ ನಾನು ಸಂಪರ್ಕ ಮಾಡಿದೆ. ಅವರು ಸಹ ಇಲ್ಲ ಬನ್ನಿ ಸರ್ ಸ್ವಲ್ಪ ಅದು ನಾನೇನೋ ಮರ್ತು ಬಿಟ್ಟು ಅಂತ ಹೇಳಿದರು. ಆದರೂ ನನ್ನ ಅಭಿಮಾನ, ಯಾಕಂದ್ರೆ ಸಣ್ಣವರಿಲ್ಲ ಅಂದರೂ ನನ್ನ ಅಂಚೆ ಅಂದರೆ ಭಾಳ ಇಂಟ್ರೆಸ್ಟ್ ಹೌದಾ. ಆದಮೇಲೆ ಅವ್ರಿಗೂ ಸಹ ಪುಸ್ತಕ ಅಭಿನಂದನೆಗಳು. ಪಡೆದೆ ಅದ್ಯಾರು ನಮ್ಮ ಸ್ನೇಹಿತರು ಪಡ್ಕೊಂಡು ಅದು ರಿನ್ಯೂವಲ್ ಮಾಡಬೇಕಾದ್ರೆ ಇವತ್ತಿಗೆ ರಿನ್ಯೂವಲ್ ಮಾಡಿ ಇವತ್ತಿನಿಂದಲೇ ನಾನು ಸದಸ್ಯತ್ವ ಪಡ್ಕೊಂಡೆ. ಜೊತೆಗೆ ಇವತ್ತು ನನ್ನ ಮನೆಯವ್ರಿಗೆ ಬನ್ನಿ, ನಮ್ಮ ಮನೆಯಲ್ಲಿ ನಾನು ಇಬ್ಬರು ಮಕ್ಕಳದಾರ, ನಮ್ಮ ತಾಯಿದಾರದಾರ ಮತ್ತು ನನ್ನ ಧರ್ಮಪತ್ನಿನ ಅವ್ರಿಗೂ ಸಹ ನಾನು ಅಂಚೆ ವಿಮೆ ಮಾಡಿಸ್ತೇನೆ. ಅದರಲ್ಲಿ ಎರಡು ಮಾತಿಲ್ಲ, ಬರೀ ಮಾತಾಡಿ ಹೋಗುವುದು ನನ್ನ ಅಭ್ಯಾಸ ಇಲ್ಲ.
ನೀವು ಅದನ್ನು ಮಾಡಿಸ್ಕೊಟ್ಟು ಭಾಳಷ್ಟು ಜನ ಎಲ್ಲರೂ ಇವತ್ತು ಸಣ್ಣ ಉಳಿತಾಯ ಖಾತೆ ವ್ಯವಸ್ಥೆ ಮಾಡ್ಬೇಕಂದ್ರೆ ಅಂಚೆ ಇಲಾಖೆಗೆ ಹೋಗ್ರಿ ಅಂತ ಹೇಳಿ ಪ್ರಾಮಾಣಿಕ ಎಲ್ಲೆಲ್ಲೂ ದುಡ್ಡು ಹಾಕ್ತಾರೆ ಏನೋ ಮಾಡ್ತಾರೆ ಡಬಲ್ ಆಗುತ್ತೆ ಅಂಚೆ ಇಲಾಖೆ ಅಂದರೆ ಕೇಂದ್ರ ಸರ್ಕಾರದ ಸ್ವಾಮ್ಯದ ಒಂದು ಸಂಸ್ಥೆ ಇದು. ದುಡ್ಡು ಎಲ್ಲೆಲ್ಲಿ ಹೋಗಲ್ಲ ರೀ, ಏನೇನು ಮಾಡೋಕ್ಕಾಗಲ್ಲ. ಬಟ್ ಲೇಟ್ ಆಗ್ಬೋದು, ಬಟ್ ದುಡ್ಡು ಎಲ್ಲಿ ಹೋಗಲ್ಲ. ಯಾರು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.